ಕೊಡಗಿನ ಆ ಊರಿನಲ್ಲಿ ಕೊಡವ ಮತ್ತು ಅರೆ ಭಾಷೆಯ ಗೌಡ್ರು ಸಾಮರಸ್ಯದಿಂದಾನೇ ಇದ್ರು. ಆದ್ರೆ ಅದೊಂದು ವಿಚಾರಕ್ಕೆ ಈಗ ಕಲಹ ಶುರುವಾಗಿದೆ. ಕೊಡವರು ಅರೆ ಭಾಷೆ ಗೌಡರ ನಡುವೆ ಕಲಹ. ಸಾಮರಸ್ಯಕ್ಕೆ ಹುಳಿ ಹಿಂಡಿದವರು ಯಾರು? ನೋಡಿದ್ರಲ್ಲ, ಈ ಗಲಾಟೆ ಗದ್ದಲ ಇದೆಲ್ಲ ನಡೆದಿದ್ದು ಜಸ್ಟ್ ಉಡುಪಿನ ವಿಚಾರದಲ್ಲಿ. ಈ ಕಾರಣಕ್ಕಾಗಿ ಇಡೀ ಉತ್ಸವವನ್ನೇ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಇಡೀ ಪ್ರದೇಶದಲ್ಲಿ ಜಿಲ್ಲಾಡಳಿತ ಜನವರಿ 2ರವರೆಗೆ ನಿಷೇಧಾಜ್ಞೆ ಹೇರಿದೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದ ಮಹಾಮೃತ್ಯುಂಜಯ ದೇಗುಲದಲ್ಲಿ 3 ದಿನಗಳಿಂದ ಉತ್ಸವ ನಡೀತಿತ್ತು. ಈ ವೇಳೆ ದೇಗುಲಕ್ಕೆ ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಧರಿಸಿ ಬಂದಿದ್ರು. ಇದಕ್ಕೆ ಅರೆಭಾಷೆ ಒಕ್ಕಲಿಗ ಗೌಡರು ಆಕ್ಷೇಪಿಸಿದ್ರು. ಬೈಲಾದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಅನ್ನೋದು ಆರೋಪ. ಅದೇ ನೆನ್ನೆ ನಾವೆಲ್ಲ ಕೆಲಸ ಮಾಡಿದ್ವಿ ಒಗ್ಗಟ್ಟಿಂದ. ಇಲ್ಲಿ ಆ ಜಾತಿ ಈ ಜಾತಿ ನಾವು ನೋಡ್ಲಿಲ್ಲ. ನೆನ್ನೆ ಯಾಕೆ ಗೊತ್ತಿಲ್ಲ, ಅದು ನಮಗೇನು ಕ್ಲಿಯರ್ ಆಗಿ ಇನ್ನೂ ಗೊತ್ತಾಗಿಲ್ಲ ನನಗೇನು ಸಹ. ಯಾಕೆ ಹೀಗೆ ಮಾಡಿದ್ದಾರೆ ಅವರು, ಅಲ್ಲ ಅದು ಸ್ವಂತ ಸೇಡಿಂದ ಮಾಡಿದಾರೋ ಅಲ್ಲ ಇನ್ನು ಅವ್ರು ಹಾಕಿದ ಕುಪ್ಯಚಾಲೆಯಿಂದಾಗಿ ಬಂತು ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅದು ನನಗೆ ಅಂತ ಹೇಳಿದ್ರೆ ನಾವು ಎಲ್ಲ ಇಲ್ಲಿ ಸೇರಿದವರು. ನಮಗೆ ದೇವ್ರ ಹೊರಗೆ ಬಂದು ತುಂಬಾ ಹೊತ್ತು ನಾವು ದೇವ್ರನ್ನ ಕಾಯ್ಬೇಕು, ದೇವ್ರು ನಮ್ಮನ್ನ ಕಾಯುವಾಗೆ ಆಯ್ತು. ನೆನ್ನೆ ನಮಗೆ ಅದು ತುಂಬಾ ಬೇಜಾರಾಯ್ತು. ಇದಕ್ಕೆ ಪ್ರತಿಯಾಗಿ ಕೊಡವ ಸಮುದಾಯದವರು ಇವತ್ತು ದೇಗುಲ ಚಲೋ ಹಮ್ಮಿಕೊಂಡಿದ್ರು. ಪ್ರಕರಣ ತೀವ್ರ ಸ್ವರೂಪ ಪಡೆಯುವ ಸುಳಿವು ಸಿಕ್ಕಿದ ನಂತರ ಪೊಲೀಸರು ಬೆಳ್ಳಂಬೆಳಗ್ಗೆಯೇ ಕಾರ್ಯಾಚರಣೆ ಮಾಡಿದ್ರು. ಕೊಡವ ರೈಡರ್ಸ್ ಕ್ಲಬ್ ಪ್ರಮುಖ ಪೃಥ್ವಿ ಸುಬ್ಬಯ್ಯ ಸೇರಿ 3ರನ್ನ ವಶಕ್ಕೆ ಪಡೆದ್ರು. ಇದರಿಂದ ರೊಚ್ಚಿಗೆದ್ದ ಕೊಡವರು ಪೊನ್ನಂಪೇಟೆ ಪಟ್ಟಣ ಬಂದ್ ಮಾಡಿ ವಾಹನ ತಡೆದು ಕಿಡಿಕಾರಿದ್ರು. ವಿವಾದ ಜೋರಾಗ್ತಿದ್ದಂತೆ ಜಿಲ್ಲಾಧಿಕಾರಿಗಳು 2 ಸಮುದಾಯದವರನ್ನ ಕರೆಸಿ ಶಾಂತಿ ಸಭೆಯನ್ನ ಮಾಡಿದ್ದಾರೆ. ತೀರ್ಮಾನ ತಗೋಬೇಕಾಗುತ್ತೆ ಅಂದರೆ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಇದು ಗ್ರಾಮಸ್ಥರು ಎಲ್ಲರೂ ಈ ಡಿಸಿಷನ್ ಮೇಕಿಂಗಲ್ಲಿ ಭಾಗವಹಿಸಬೇಕಂದ್ರೆ ಅವರು ಕೆಲವು ಕಾಲಾವಕಾಶ ಕೇಳಿದ್ದಾರೆ. ಸೊ ಮುಂದಿನ ಸೋಮವಾರವರೆಗೆ ಅವರು ತಮ್ಮ ಅಭಿಪ್ರಾಯವನ್ನು ರಿಟರ್ನ್ ಆಗಿ ಹೇಳ್ತಾರಂತ, ಅದು ಹೆಂಗೆ ರಿವಿಸಿಟ್ ಮಾಡೋದು ಅಂತ. ಒಟ್ನಲ್ಲಿ 2 ಸಮುದಾಯಗಳು ಒಂದೇ ಅನ್ನೋ ರೀತಿಯಲ್ಲಿ ವಾಸಿಸುತ್ತಿದ್ದ ಪ್ರದೇಶದಲ್ಲಿ ಈಗ ಭಿನ್ನಾಭಿಪ್ರಾಯಗಳು ಮೂಡಿವೆ. ಸಾಮರಸ್ಯಕ್ಕೆ ಹುಳಿ ಹಿಂಡಿದವರು ಯಾರು ಅನ್ನೋದೇ ಈಗಿರುವ ಪ್ರಶ್ನೆಯಾಗಿದೆ. ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ. ಕೊಡಗಿನ ಆ ಊರಿನಲ್ಲಿ ಕೊಡವ ಮತ್ತು ಅರೆ ಭಾಷೆಯ ಗೌಡ್ರು ಸಾಮರಸ್ಯದಿಂದಾನೇ ಇದ್ರು. ಆದ್ರೆ ಅದೊಂದು ವಿಚಾರಕ್ಕೆ ಈಗ ಕಲಹ ಶುರುವಾಗಿದೆ. ಕೊಡವರು ಅರೆ ಭಾಷೆ ಗೌಡರ ನಡುವೆ ಕಲಹ. ಸಾಮರಸ್ಯಕ್ಕೆ ಹುಳಿ ಹಿಂಡಿದವರು ಯಾರು? ನೋಡಿದ್ರಲ್ಲ, ಈ ಗಲಾಟೆ ಗದ್ದಲ ಇದೆಲ್ಲ ನಡೆದಿದ್ದು ಜಸ್ಟ್ ಉಡುಪಿನ ವಿಚಾರದಲ್ಲಿ. ಈ ಕಾರಣಕ್ಕಾಗಿ ಇಡೀ ಉತ್ಸವವನ್ನೇ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಇಡೀ ಪ್ರದೇಶದಲ್ಲಿ ಜಿಲ್ಲಾಡಳಿತ ಜನವರಿ 2ರವರೆಗೆ ನಿಷೇಧಾಜ್ಞೆ ಹೇರಿದೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದ ಮಹಾಮೃತ್ಯುಂಜಯ ದೇಗುಲದಲ್ಲಿ 3 ದಿನಗಳಿಂದ ಉತ್ಸವ ನಡೀತಿತ್ತು. ಈ ವೇಳೆ ದೇಗುಲಕ್ಕೆ ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಧರಿಸಿ ಬಂದಿದ್ರು. ಇದಕ್ಕೆ ಅರೆಭಾಷೆ ಒಕ್ಕಲಿಗ ಗೌಡರು ಆಕ್ಷೇಪಿಸಿದ್ರು. ಬೈಲಾದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಅನ್ನೋದು ಆರೋಪ. ಅದೇ ನೆನ್ನೆ ನಾವೆಲ್ಲ ಕೆಲಸ ಮಾಡಿದ್ವಿ ಒಗ್ಗಟ್ಟಿಂದ. ಇಲ್ಲಿ ಆ ಜಾತಿ ಈ ಜಾತಿ ನಾವು ನೋಡ್ಲಿಲ್ಲ. ನೆನ್ನೆ ಯಾಕೆ ಗೊತ್ತಿಲ್ಲ, ಅದು ನಮಗೇನು ಕ್ಲಿಯರ್ ಆಗಿ ಇನ್ನೂ ಗೊತ್ತಾಗಿಲ್ಲ ನನಗೇನು ಸಹ. ಯಾಕೆ ಹೀಗೆ ಮಾಡಿದ್ದಾರೆ ಅವರು, ಅಲ್ಲ ಅದು ಸ್ವಂತ ಸೇಡಿಂದ ಮಾಡಿದಾರೋ ಅಲ್ಲ ಇನ್ನು ಅವ್ರು ಹಾಕಿದ ಕುಪ್ಯಚಾಲೆಯಿಂದಾಗಿ ಬಂತು ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅದು ನನಗೆ ಅಂತ ಹೇಳಿದ್ರೆ ನಾವು ಎಲ್ಲ ಇಲ್ಲಿ ಸೇರಿದವರು. ನಮಗೆ ದೇವ್ರ ಹೊರಗೆ ಬಂದು ತುಂಬಾ ಹೊತ್ತು ನಾವು ದೇವ್ರನ್ನ ಕಾಯ್ಬೇಕು, ದೇವ್ರು ನಮ್ಮನ್ನ ಕಾಯುವಾಗೆ ಆಯ್ತು. ನೆನ್ನೆ ನಮಗೆ ಅದು ತುಂಬಾ ಬೇಜಾರಾಯ್ತು. ಇದಕ್ಕೆ ಪ್ರತಿಯಾಗಿ ಕೊಡವ ಸಮುದಾಯದವರು ಇವತ್ತು ದೇಗುಲ ಚಲೋ ಹಮ್ಮಿಕೊಂಡಿದ್ರು. ಪ್ರಕರಣ ತೀವ್ರ ಸ್ವರೂಪ ಪಡೆಯುವ ಸುಳಿವು ಸಿಕ್ಕಿದ ನಂತರ ಪೊಲೀಸರು ಬೆಳ್ಳಂಬೆಳಗ್ಗೆಯೇ ಕಾರ್ಯಾಚರಣೆ ಮಾಡಿದ್ರು. ಕೊಡವ ರೈಡರ್ಸ್ ಕ್ಲಬ್ ಪ್ರಮುಖ ಪೃಥ್ವಿ ಸುಬ್ಬಯ್ಯ ಸೇರಿ 3ರನ್ನ ವಶಕ್ಕೆ ಪಡೆದ್ರು.
ಇದರಿಂದ ರೊಚ್ಚಿಗೆದ್ದ ಕೊಡವರು ಪೊನ್ನಂಪೇಟೆ ಪಟ್ಟಣ ಬಂದ್ ಮಾಡಿ ವಾಹನ ತಡೆದು ಕಿಡಿಕಾರಿದ್ರು. ವಿವಾದ ಜೋರಾಗ್ತಿದ್ದಂತೆ ಜಿಲ್ಲಾಧಿಕಾರಿಗಳು ಎರಡೂ ಸಮುದಾಯದವರನ್ನ ಕರೆಸಿ ಶಾಂತಿ ಸಭೆಯನ್ನ ಮಾಡಿದ್ದಾರೆ. ತೀರ್ಮಾನ ತಗೋಬೇಕಾಗುತ್ತೆ ಅಂದರೆ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಇದು ಗ್ರಾಮಸ್ಥರು ಎಲ್ಲರೂ ಈ ಡಿಸಿಷನ್ ಮೇಕಿಂಗಲ್ಲಿ ಭಾಗವಹಿಸಬೇಕಂದ್ರೆ ಅವರು ಕೆಲವು ಕಾಲಾವಕಾಶ ಕೇಳಿದ್ದಾರೆ. ಸೊ ಮುಂದಿನ ಸೋಮವಾರವರೆಗೆ ಅವರು ತಮ್ಮ ಅಭಿಪ್ರಾಯವನ್ನು ರಿಟರ್ನ್ ಆಗಿ ಹೇಳ್ತಾರಂತ, ಅದು ಹೆಂಗೆ ರಿವಿಸಿಟ್ ಮಾಡೋದು ಅಂತ. ಒಟ್ನಲ್ಲಿ ಎರಡೂ ಸಮುದಾಯಗಳು ಒಂದೇ ಅನ್ನೋ ರೀತಿಯಲ್ಲಿ ವಾಸಿಸುತ್ತಿದ್ದ ಪ್ರದೇಶದಲ್ಲಿ ಈಗ ಭಿನ್ನಾಭಿಪ್ರಾಯಗಳು ಮೂಡಿವೆ. ಸಾಮರಸ್ಯಕ್ಕೆ ಹುಳಿ ಹಿಂಡಿದವರು ಯಾರು ಅನ್ನೋದೇ ಈಗಿರುವ ಪ್ರಶ್ನೆಯಾಗಿದೆ. ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ. ಕೊಡಗಿನ ಆ ಊರಿನಲ್ಲಿ ಕೊಡವ ಮತ್ತು ಅರೆ ಭಾಷೆಯ ಗೌಡ್ರು ಸಾಮರಸ್ಯದಿಂದಾನೇ ಇದ್ರು. ಆದ್ರೆ ಅದೊಂದು ವಿಚಾರಕ್ಕೆ ಈಗ ಕಲಹ ಶುರುವಾಗಿದೆ. ಕೊಡವರು ಅರೆ ಭಾಷೆ ಗೌಡರ ನಡುವೆ ಕಲಹ. ಸಾಮರಸ್ಯಕ್ಕೆ ಹುಳಿ ಹಿಂಡಿದವರು ಯಾರು? ನೋಡಿದ್ರಲ್ಲ, ಈ ಗಲಾಟೆ ಗದ್ದಲ ಇದೆಲ್ಲ ನಡೆದಿದ್ದು ಜಸ್ಟ್ ಉಡುಪಿನ ವಿಚಾರದಲ್ಲಿ. ಈ ಕಾರಣಕ್ಕಾಗಿ ಇಡೀ ಉತ್ಸವವನ್ನೇ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಇಡೀ ಪ್ರದೇಶದಲ್ಲಿ ಜಿಲ್ಲಾಡಳಿತ ಜನವರಿ 2ರವರೆಗೆ ನಿಷೇಧಾಜ್ಞೆ ಹೇರಿದೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದ ಮಹಾಮೃತ್ಯುಂಜಯ ದೇಗುಲದಲ್ಲಿ 3 ದಿನಗಳಿಂದ ಉತ್ಸವ ನಡೀತಿತ್ತು. ಈ ವೇಳೆ ದೇಗುಲಕ್ಕೆ ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಧರಿಸಿ ಬಂದಿದ್ರು. ಇದಕ್ಕೆ ಅರೆಭಾಷೆ ಒಕ್ಕಲಿಗ ಗೌಡರು ಆಕ್ಷೇಪಿಸಿದ್ರು. ಬೈಲಾದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಅನ್ನೋದು ಆರೋಪ. ಅದೇ ನೆನ್ನೆ ನಾವೆಲ್ಲ ಕೆಲಸ ಮಾಡಿದ್ವಿ ಒಗ್ಗಟ್ಟಿಂದ. ಇಲ್ಲಿ ಆ ಜಾತಿ ಈ ಜಾತಿ ನಾವು ನೋಡ್ಲಿಲ್ಲ. ನೆನ್ನೆ ಯಾಕೆ ಗೊತ್ತಿಲ್ಲ, ಅದು ನಮಗೇನು ಕ್ಲಿಯರ್ ಆಗಿ ಇನ್ನೂ ಗೊತ್ತಾಗಿಲ್ಲ ನನಗೇನು ಸಹ. ಯಾಕೆ ಹೀಗೆ ಮಾಡಿದ್ದಾರೆ ಅವರು, ಅಲ್ಲ ಅದು ಸ್ವಂತ ಸೇಡಿಂದ ಮಾಡಿದಾರೋ ಅಲ್ಲ ಇನ್ನು ಅವ್ರು ಹಾಕಿದ ಕುಟ್ಯಚಾಲೆಯಿಂದಾಗಿ ಬಂತು ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅದು ನನಗೆ ಅಂತ ಹೇಳಿದ್ರೆ ನಾವು ಎಲ್ಲ ಇಲ್ಲಿ ಸೇರಿದವರು ನಮಗೆ ದೇವ್ರ ಹೊರಗೆ ಬಂದು ತುಂಬಾ ನಾವು ದೇವ್ರನ್ನ ಕಾಯ್ಬೇಕು, ದೇವ್ರು ನಮ್ಮನ್ನ ಕಾಯುವಾಗೆ ಆಯ್ತು. ನೆನ್ನೆ ನಮಗೆ ಅದು ತುಂಬಾ ಬೇಜಾರಾಯ್ತು. ಇದಕ್ಕೆ ಪ್ರತಿಯಾಗಿ ಕೊಡವ ಸಮುದಾಯದವರು ಇವತ್ತು ದೇಗುಲ ಚಲೋ ಹಮ್ಮಿಕೊಂಡಿದ್ರು. ಪ್ರಕರಣ ತೀವ್ರ ಸ್ವರೂಪ ಪಡೆಯುವ ಸುಳಿವು ಸಿಕ್ಕಿದ ನಂತರ ಪೊಲೀಸರು ಬೆಳ್ಳಂಬೆಳಗ್ಗೆಯೇ ಕಾರ್ಯಾಚರಣೆ ಮಾಡಿದ್ರು. ಕೊಡವ ರೈಡರ್ಸ್ ಕ್ಲಬ್ ಪ್ರಮುಖ ಪೃಥ್ವಿ ಸುಬ್ಬಯ್ಯ ಸೇರಿ 3ರನ್ನ ವಶಕ್ಕೆ ಪಡೆದ್ರು. ಇದರಿಂದ ರೊಚ್ಚಿಗೆದ್ದ ಕೊಡವರು ಪೊನ್ನಂಪೇಟೆ ಪಟ್ಟಣ ಬಂದ್ ಮಾಡಿ ವಾಹನ ತಡೆದು ಕಿಡಿಕಾರಿದ್ರು. ವಿವಾದ ಜೋರಾಗ್ತಿದ್ದಂತೆ ಜಿಲ್ಲಾಧಿಕಾರಿಗಳು ಎರಡೂ ಸಮುದಾಯದವರನ್ನ ಕರೆಸಿ ಶಾಂತಿ ಸಭೆಯನ್ನ ಮಾಡಿದ್ದಾರೆ. ತೀರ್ಮಾನ ತಗೋಬೇಕಾಗುತ್ತೆ ಅಂದರೆ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಇದು ಗ್ರಾಮಸ್ಥರು ಎಲ್ಲರೂ ಈ ಡಿಸಿಷನ್ ಮೇಕಿಂಗಲ್ಲಿ ಭಾಗವಹಿಸಬೇಕಂದ್ರೆ ಅವರು ಕೆಲವು ಕಾಲಾವಕಾಶ ಕೇಳಿದ್ದಾರೆ. ಸೊ ಮುಂದಿನ ಸೋಮವಾರವರೆಗೆ ಅವರು ತಮ್ಮ ಅಭಿಪ್ರಾಯವನ್ನು ರಿಟರ್ನ್ ಆಗಿ ಹೇಳ್ತಾರಂತ, ಅದು ಹೆಂಗೆ ರಿವಿಸಿಟ್ ಮಾಡೋದು ಅಂತ. ಒಟ್ನಲ್ಲಿ ಎರಡೂ ಸಮುದಾಯಗಳು ಒಂದೇ ಅನ್ನೋ ರೀತಿಯಲ್ಲಿ ವಾಸಿಸುತ್ತಿದ್ದ ಪ್ರದೇಶದಲ್ಲಿ ಈಗ ಭಿನ್ನಾಭಿಪ್ರಾಯಗಳು ಮೂಡಿವೆ. ಸಾಮರಸ್ಯಕ್ಕೆ ಹುಳಿ ಹಿಂಡಿದವರು ಯಾರು ಅನ್ನೋದೇ ಈಗಿರುವ ಪ್ರಶ್ನೆಯಾಗಿದೆ. ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ.